ಹಾಗಲಕಾಯಿ. ಹಾಗಲಕಾಯಿ ಸ್ಮೂದಿ ಮಾಡಿ ಗೇಮು. ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಇವತ್ತು ನಮ್ಮ ಕತೆ ಗೋವಿಂದ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವೆಲ್ಕಮ್ ಟು 2D ಸಿಸ್ಟರ್ಸ್ ಕುಕಿಂಗ್ ಚಾನಲ್. ಆಲ್ ಇನ್ ಒನ್ ಸ್ಮೂದಿ. ಲಾಸ್ಟ್ ನನ್ಗಾಗ್ತಾಳಯ್ಯೋ. ಇದು ಒಂಥರ ಹೊಸ ತರಹದ ಸೂಸೈಡ್. ಇದು ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ವಿನೆಗರ್ ಬೇಡ. ವಿನೆಗರ್? ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಯೂಸರ್ ಡಿಸ್ಕ್ಲೇಮರ್, ಪ್ಲೀಸ್ ಡು ನಾಟ್ ಟ್ರೈ ದಿಸ್ ಅಟ್ ಹೋಮ್. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಹೊಟ್ಟೆ ಒಳಗೆ ಚಕ್ರವ್ಯೂಹ ಆಗ್ತಾ ಇದೆ. ಅಯ್ಯೋ ಬೆಂಕಿ. ನೆಕ್ಸ್ಟ್ ಮಾಡೋ ಚಾಲೆಂಜಲ್ಲಿ ಹೆಂಗಾದ್ರೂ ಮಾಡಿ ನಾನೇ ಗೆಲ್ಲಬೇಕು. ಯುದ್ಧ ಕಾಂಡ ಬುಕ್ ಓದಾದ್ರೂ ಅವ್ರ ಜೊತೆ ಯುದ್ಧದಲ್ಲಿ ಗೆದ್ದೇ ಗೆಲ್ತೀನಿ. ಏನಕ್ಕ ಏನೋ ಓದ್ತಾ ಇದ್ದೆ? ಏನಿಲ್ಲ, ಸುಮ್ಮನೆ ಹಂಗೆ ಯೋಚನೆ ಮಾಡ್ತಾ ಇದ್ದೆ. ಏನು ಯೋಚನೆ ಮಾಡ್ತಾ ಇದ್ದೆ? ಏನಿಲ್ಲ. ನಾವು ಯಾಕೆ ಸ್ಮೂದಿ ಕುಡಿಬಾರ್ದು? ವೆನಿಲಾ ಬೋರಿಂಗ್. ಹೇಸಲ್ನಟ್ ಮಾಡೋಣ. ವೆರಿ ಮಿಲ್ಕ್ ಶೇಕ್ಸ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ಲ? ಚೆನ್ನಾಗಿರಲ್ಲ. ಹೌ ಅಬೌಟ್ ಬಿಸ್ಕೆಟ್ಸ್? ಬಿಸ್ಕೆಟ್ಸ್ ಯಮ್. ಚಾಕ್ಲೇಟ್ ಕೂಡ ಆ್ಯಡ್ ಮಾಡೋಣ, ಸಕ್ಕತ್ತಾಗಿರುತ್ತೆ. ಜೊತೆಗೆ ಬ್ರೌನಿನ ಆ್ಯಡ್ ಮಾಡೋಣ. ಬ್ರೌನಿ. ಯಸ್, ಬ್ರೌನಿಗೆ ಚಾಕ್ಲೇಟ್ ಸಿರಪ್ ಚೆನ್ನಾಗಿರುತ್ತೆ. ಹೌದು. ಹೌ ಅಬೌಟ್ ಸಮ್ ಹನಿ? ಹನಿ. ಯಸ್. ನಮಗೆ ಡಯಾಬಿಟಿಸ್ ಬರಬೇಕು, ಇನ್ನೂ ಸ್ವೀಟ್ ಮಾಡೋಣ, ಶುಗರ್ ಆ್ಯಡ್ ಮಾಡೋಣ, ಸಕ್ಕತ್ತಾಗಿರುತ್ತೆ. ಅದ್ರ ಜೊತೆಗೆ ಹಾಗಲಕಾಯಿಯು ಆ್ಯಡ್ ಮಾಡೋಣ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ, ಇನ್ನೊಂದ್ಸಲ ಹೇಳು. ಹಾಗಲಕಾಯಿಯು ಆ್ಯಡ್ ಮಾಡೋಣ. ಮೊನ್ನೆ 2 ಅವರ್ ನೀರು ಕುಡಿದ್ದೆ, ಖಾರಕ್ಕೆ ತಲೆ ತಿರುಗ್ಬಿಟ್ಟಿದ್ಯಾ. ಗೇಮ್. ಹಾಗಲಕಾಯಿ ಸ್ಮೂದಿ ಮಾಡಿ ಗೇಮು. ಎಸ್, ಯಾರು ಟ್ರೈ ಮಾಡ್ತಾಯಿಲ್ಲ ಅಲ್ಲ, ನಾವು ಟ್ರೈ ಮಾಡೋಣ. ನನಗೆ ಗೇಮ್ ಮಾಡಿಸ್ತಾ ಇದೆಯಾ? ಹಂಗಾದರೆ ನಾನು ಆ್ಯಡ್ ಮಾಡ್ತೀನಿ ಸೋಯಾ ಸಾಸ್. ವಿನೆಗರ್? ಅಕ್ಕ ವಿನೆಗರ್ ಟೇಸ್ಟ್ ಮಾಡಿದೆ ಇಲ್ಲಿವರೆಗೂ? ಟೇಸ್ಟ್ ಮಾಡಿದ್ದೀನಿ, ಅಂದರೆ ಅಡುಗೆ ಜೊತೆಗೆಲ್ಲ ಇರುತ್ತಲ್ಲ. ಇವಾಗ ಸ್ಮೂದಿ ಜೊತೆ ಆ್ಯಡ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ವಿನೆಗರ್ ನಿನ್ನ ಕತೆ ಏನಾಗುತ್ತೆ ಅಂತ ನಿಂಗೆ ಗೊತ್ತಿಲ್ಲ. ಜಿಂಜರ್ ಹಾಕ್ತೀನಿ. ಹೌ ಅಬೌಟ್ ಸಮ್ ಲೆಮನ್? ಹಂಗಾಗ ಜಿಂಜರ್ ಬಂದಿದೆ ಅಲ್ವಾ? ಜಿಂಜರ್ ಬಂದಮೇಲೆ ಗಾರ್ಲಿಕ್ ಬರಲೇಬೇಕಲ್ವ? ಗಾರ್ಲಿಕ್ಕು ರುಚಿಗೆ ತಕ್ಕಷ್ಟು ಉಪ್ಪು ಇರಲೇಬೇಕಲ್ವಾ? ನಾನು ಮಾತ್ರ ಲಾಸ್ಟಲ್ಲಿ ಹೋಲಲ್ಲಪ್ಪ, ನಾನು ಕೆಚಪ್ ಹಾಕ್ತೀನಿ. ಸೊ ನಾವು ಇದಿಷ್ಟನ್ನು ಆ್ಯಡ್ ಮಾಡ್ಕೊಂಡು ಕುಡಿಬೇಕಾ? ತುಂಬ ಜಾಸ್ತಿ ಆಗ್ಬಿಡುತ್ತೆ. ಸೊ ನಾವು ಯಾಕೆ ಚಿಪ್ಸ್ನ ಯೂಸ್ ಮಾಡಿ ಡಿಸೈಡ್ ಮಾಡ್ಬೋದು ಯಾವ್ಯಾವ ಐಟಮ್ಸ್ನ ಆ್ಯಡ್ ಮಾಡೋದು ಅಂತ. ಅಕ್ಕ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದೀರಾ? ಆಬ್ವಿಯಸ್ಲಿ. ಸೊ ಓಕೆ, ಏನು ಮಾಡೋಣ ಅಂತ ಅಂದರೆ ಈ ಎಲ್ಲ ಐಟಮ್ಸ್ನು ನಾವು ಇದರಲ್ಲಿ ಬರ್ದು ಹಾಕಿದ್ದೀವಿ. ಸೊ ಇದರಲ್ಲಿ ನಾವು ಯಾವುದಾದ್ರು 8 ಚಿಪ್ಸ್ ಪಿಕ್ ಮಾಡೋಣ. ಅದರಲ್ಲಿ 3 ಫ್ಲೇವರ್ಸ್ ಆದರೂ ಬರ್ಬೋದು, ಚಟ್ನಿ ಫ್ಲೇವರ್ಸ್ ಆದರೂ ಬರ್ಬೋದು. ನಾನೇ ಮೊದಲು ಮಾಡ್ತೀನಿ. ಓಕೆ ಫೈನ್, ಲೆಟ್ಸ್ ಸ್ಟಾರ್ಟ್ ದ ಗೇಮ್. ವಿನೆಗರ್ ಮಾತ್ರ ಗೆಸ್ ಮಾಡೇ ಬಂದಿರ್ಬೋದು. ನಿನ್ನ ಮುಖ ನೋಡ್ಬಿಟ್ಟು ನನಗನ್ನಿಸ್ತು ವಿನೆಗರ್ ಅಂತ. ಸದ್ಯ ಬಂದಿಲ್ಲ, ಬಟ್ ಅದಕ್ಕಿಂತ ಕಡಿಮೆನಿಲ್ಲ, ಜಿಂಜರ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್. ವಾವ್, ಏನು ಬಂದಿರ್ಬೋದು ನೀನು ಹೇಳು? ವಾವ್ ಅಂದಿದ್ದು ನೋಡಿದ್ರೆ ಸಮಥಿಂಗ್ ಸ್ವೀಟ್. ವೆನಿಲಾ ಮಿಲ್ಕ್ ಶೇಕ್, ಚಾಕ್ಲೇಟ್ ಮಿಲ್ಕ್ ಶೇಕ್. ಕ್ಲೋಸ್ ಇನಫ್. ವಿನೆಗರ್ ಬೇಡ. ಚಾಕ್ಲೇಟ್ ಚಾಕ್ಲೇಟ್ ಬಿಟ್ಟಗಾಡ್. ಅಯ್ಯಯ್ಯೋ, ಏನಾದರೂ ಕೊಡು ನನಗೆ, ವಿನೆಗರ್ ಮಾತ್ರ ಕೊಡಬೇಡ. ರುಚಿಗೆ ತಕ್ಕಷ್ಟು ಉಪ್ಪು, ಶುಗರ್. ವಿನೆಗರ್ ಬಂದಿಲ್ಲ, ವಿನೆಗರ್ ಬೇಡ. ಕೆಚಪ್. ಇವು ಲಾಸ್ಟ್ ಚಿಟ್. ಏನಿರ್ಬೋದು ಅನಿಸುತ್ತೆ ದೀಕ್ಷಾ ನಿನಗೆ? ನೀನು ಸ್ವಲ್ಪ ಸ್ಮೈಲಿ ಮಾಡ್ತಾ ಇದೆಯಾ, ಸ್ಮೈಲ್ ಮಾಡ್ತಾ ಇದೆಯಾ. ಸೊ ಬ್ರೌನಿ, ಲೆಮನ್. ಎನಿವೇಸ್ ವಿನೆಗರ್ ಬಂದಿಲ್ಲ. ಸೊ ಸ್ಮೂತಿ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು 2D ಸಿಸ್ಟರ್ಸ್ ಕುಕಿಂಗ್ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಸ್ಮೂದಿ. ಅದರ ಇಂಗ್ರೀಡಿಯೆಂಟ್ಸ್ ಏನು ಅಂತ ನಮ್ಮ ಅಕ್ಕ ಹೇಳ್ತಾರೆ. ಸೊ ಸ್ಮೂತಿ ಮಾಡೋದಕ್ಕೆ ಫಸ್ಟ್ ಇಂಗ್ರೀಡಿಯೆಂಟ್ ಬಂದು ಹೇಸಲ್ನಟ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಹಾಕ್ಬಿಡೋಣ. ಎಸ್, ಅವಳು ಮಿಲ್ಕ್ ಶೇಕ್ ಹಾಕ್ತಾ ಇದ್ದಾಳೆ ಅಂದಮೇಲೆ ನನಗೆ ಇಲ್ಲಿ ಹಾಕೋದಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಇಂಗ್ರೀಡಿಯೆಂಟ್ಸ್ ಇದ್ದಾವೆ. ಮಿಲ್ಕ್ ಇದೆ, ಮಿಲ್ಕ್ ಜೊತೆಗೆ
ನಾನು ಹಾಕ್ತಾಯಿದ್ದೀನಿ ಸಾಲ್ಟ್. ರುಚಿಗೆ ತಕ್ಕಷ್ಟು ಉಪ್ಪನ್ನ ನನ್ನ ತಂಗಿ ಹಾಕ್ತಾ ಇದ್ದಾಳೆ. ಇದೀಗ ಅಡುಗೆ ಮಾಡ್ತಾ ಇದ್ದೀವ ನಾವು, ಇಲ್ಲಿರೋದಷ್ಟು ಹಾಕ್ತೀವಿ. ಹಾಕು ಫುಲ್ಲು. ಉಪ್ಪು ಹಾಕಿದ್ಯಾ? ಇದಕ್ಕೆ ನಾನು ಸ್ವಲ್ಪ ಶುಗರ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಲೆನ್ಸ್ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಾನು ಅದನ್ನು ಇಂಬ್ಯಾಲೆನ್ಸ್ ಮಾಡ್ತೀನಿ. ಅವಳು ಶುಗರಿಗೆ ನಾನು ಹಾಕ್ತಿದ್ದೀನಿ ಜಿಂಜರ್. ಸೊ ನೆಕ್ಸ್ಟ್ ನಾನು ಹಾಕ್ತಾ ಇದ್ದೀನಿ ಹಾಗಲಕಾಯಿ. ಹಾಗಲಕಾಯಿನ ಕಹಿ ಕಡಿಮೆ ಮಾಡೋಕ್ಕೆ ನಾವು ಹಾಕ್ತೀವಿ ಚಾಕ್ಲೇಟ್, ಲೆಮನ್. ಇದಕ್ಕಿಂತ ಮುಂಚೆ ಅವಳು ಹಾಲು ಮಾಡಿದಾಳೆ. ಸೊ ಇವಾಗ ಏನಾಗಿದೆ ಇಲ್ಲಿ? ಪನ್ನೀರ್. ಎಂಡಿಂಗಿಗೆ ಹಾಲು, ಸಕ್ಕರೆ, ಮಿಲ್ಕ್ ಶೇಕು, ಚಾಕ್ಲೇಟು, ಹಾಗಲಕಾಯಿ, ಕೆಚಪ್ಪು, ಲೆಮನ್ನು, ಸಾಲ್ಟು, ಇದೆಲ್ಲ ಒಂಥರ ಕಾಂಬಿನೇಷನ್ ಗೊತ್ತಿರೋವಂಥದ್ದು. ಬಟ್ ಇದನ್ನೆಲ್ಲ ಒಟ್ಟಿಗೆ ಮಾಡ್ಕೊಂಡು ಕುಡಿತಾ ಇದ್ದೀವಿ ನೋಡಿ. ಇವತ್ತು ನಮ್ಮ ಕತೆ ಇಬ್ಬರು ಕುಡಿಬೇಕು ಅಂದರೆ ಸಾಲಲ್ಲ. ನೀರು ಹಾಕ್ಬಿಡೋಣ ಒಂದು ಸ್ವಲ್ಪ ಜೀವ ಉಳಿಸುತ್ತೆ ಅಲ್ವಾ. ಸೊ ಇವಾಗ ಗ್ರೈಂಡ್ ಮಾಡುವಂಥ ಸಮಯ. ನೀನು ಇಮ್ಯಾಜಿನೇಷನಲ್ಲಿ ಹೆಂಗಿರ್ಬೋದು ನಮ್ಮ ಸ್ಮೂದಿ ಟೇಸ್ಟು? ಸ್ವೀಟ್ ಆಗಿರುತ್ತೆ, ಉಪ್ಪಿರುತ್ತೆ, ಖಾರ ಇರುತ್ತೆ, ಹುಳಿ ಇರುತ್ತೆ, ಕಹಿ ಇರುತ್ತೆ. ಆಲ್ ಇನ್ ಒನ್ ಸ್ಮೂದಿ. 3, 2, 1. A few moments later. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮಿಬ್ಬರಲ್ಲಿ ಹಿಂಗೆ ಕಹಿ, ಹುಳಿ, ಅನ್ಕನ್ವೆನ್ಷನಲ್ ಟೇಸ್ಟ್ನ ಕುಡಿಯೋ ಅಂಥ ಕೆಪಾಸಿಟಿ ಇರೋದು ನನಗೆ. ಅವಳಿಗಂತೂ ಇಲ್ಲ. ಆದರೂ ಕುಡಿಯೋಕ್ಕೆ ನನಗಿಂತ ಅವಳಿಗೆ ಜಾಸ್ತಿ ಆಸರ. ಅವಳ ಆಸೆನ ಯಾಕೆ ನಿರಾಸೆ ಮಾಡಬೇಕು? ನಾವು ಒಳ್ಳೆ ಕಂಟೆಂಟ್ ಕೊಡ್ತಾ ಇದೀವಿ ಅಂತ ನನಗೆ ಅನ್ಸುತ್ತೆ. ಸೊ ಅದಕ್ಕೆ ನಾನು ಈ ಗೇಮ್ ಪ್ಲ್ಯಾನ್ ಮಾಡಿದ್ದೀನಿ. ನಿಮಗೆ ಇನ್ನೂ ಈ ಥರ ಕ್ರೇಜಿಯಾಗಿ ಚಾಲೆಂಜು, ಕ್ರೇಜಿ ಗೇಮ್ಸು, ಇದನ್ನು ಕುಡ್ದು ನಾವೇನಾಗ್ತೀವಿ ಅಂತ ಎಲ್ಲ ನೋಡೋ ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಎಷ್ಟು ಚೆನ್ನಾಗಿದೆಯಲ್ಲ ಕಲರು. ಲಾಸ್ಟ್ ನನಗಾಗ್ತಾಳೆ. ಅಯ್ಯೋ, ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ. ಹೇಳಿಲ್ವಾ ಎಷ್ಟು ಕೂತಿದ್ದೀನಿ. ನಮ್ಮ ಗೇಮ್ ಮಾಸ್ಟರ್ ಅವರು ನೋಡಿ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು. ಯೂಸರ್ ಡಿಸ್ಕ್ಲೇಮರ್, ಪ್ಲೀಸ್ ಡು ನಾಟ್ ರೈಡ್ಸ್ ಅಟ್ ಹೋಮ್. ಇದು ಒಂಥರ ಹೊಸ ಥರದ ಸೂಸೈಡ್. ಇದು ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೊಟ್ಟೆ ಒಳಗೆ ಚಕ್ರವ್ಯೂಹ ಆಗ್ತಾ ಇದೆ, ನಿಮ್ಗೆ ಗೊತ್ತಿಲ್ಲ. ಈಗ ನಾನು ಕುಡ್ದಿದ್ದೀನಿ ತೊಗೊಂಡೋಗಿ ಅವಳು ಹಾಕ್ಬಿಡ್ಲು. ಎನಿವೇಸ್, ದಯವಿಟ್ಟು ಇದನ್ನ ಮನೇಲಿ ಟ್ರೈ ಮಾಡಬೇಡ್ರಿ. ಆಗ್ತಾ ಇರೋ ಮಾತಿದು. ಪಾನಿಪುರಿ ಚಾಲೆಂಜ್ ಏನಕ್ಕೆ ಗೆದ್ದೆ ಅನ್ನೋದೇ ನಂಗೆ ಶಾಕ್ ಆಗಿಬಿಟ್ಟಿದೆ. ಓದಿದ್ರು ಅಟ್ಲೀಸ್ಟ್ 2 ಅವರ್ ನೀರು ಅಷ್ಟೇ ಕುಡಿಬಾರ್ದಿತ್ತು. ಇಲ್ಲಿ ನೋಡಿದ್ರೆ ಇದೇನೋ ಕುಡ್ಸ್ಬಿಟ್ಟಿದ್ದಾಳೆ. ಇವ್ರು ಯಾವುದನ್ನು ತೊಗೊಂಡೋಗಿ ಯಾವುದಕ್ಕೂ ಲಿಂಕ್ ಮಾಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದೆ, ಇದಕ್ಕೂ ಅದಕ್ಕೂ ಏನೂ ಸಂಬಂಧ ಇಲ್ಲ, ಇಟ್ಸ್ ಜಸ್ಟ್ ಚಾಲೆಂಜ್. ಸೊ ಇದೇ ಥರ ಮುಂದೆ ಇನ್ನೂ ಅಮೇಝಿಂಗ್, ಫನ್ ಮತ್ತು ಇಂಟ್ರೆಸ್ಟಿಂಗ್ ಚಾಲೆಂಜಸ್ನ ಡಿಸ್ಗಸ್ಟಿಂಗ್ ಚಾಲೆಂಜಸ್ನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ ಯು ನೋಡಿದ್ಕೆ. ಎನಿವೇಸ್, ನಿಮಗೆ ಖುಷಿ ಕೊಟ್ಟಿದ್ರೆ ಅಥವಾ ಏನಾದರೂ ಅನಿಸಿದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಎನಿವೇಸ್, ಬಾಯ್ ಬಾಯ್.